ಇನ್ನು ಡಿ.ಕೆ. ಶಿವಕುಮಾರ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಹರ್ ಘರ್ ತಿರಂಗ ಅಂತ ಮಾಡಿದ್ರಲ್ಲ, ಏನಾಯ್ತು? ಕೇಂದ್ರದಲ್ಲಿ ತಿರಂಗ ಬಿಟ್ಟು ಹನುಮತ್ ಧ್ವಜವನ್ನೇ ಹಾರಿಸ್ಬಿಡಿ, ಅಶಾಂತಿ ಸೃಷ್ಟಿ ಮಾಡಿ ಕಾನೂನು ಸುವ್ಯವಸ್ಥೆ ಕದಡಬೇಕು ಅಂತ ಮಾಡಿದ್ದಾರೆ. ಈಗ ಬಿಜೆಪಿ ಜೆಡಿಎಸ್ ಹೊಸ ಪ್ರಯೋಗ. ಕುಮಾರಸ್ವಾಮಿ ಯಾವ ಬಣ್ಣದ ಶಾಲ್ ಬೇಕಾದರೂ ಹಾಕ್ಕೊಳ್ಳಿ, ಯಾರು ಯಾರನ್ನ ನುಂಗುತ್ತಾರೋ ನೋಡೋಣ ಅಂತ ಡಿ.ಕೆ. ಶಿವಕುಮಾರ್ ಅವರ ವಾಗ್ದಾಳಿ. ನೋಡಿ, ಅವ್ರ ಪಾರ್ಟಿ ಆಲ್ಮೋಸ್ಟ್ ಮರ್ಜ್ ಮಾಡ್ಕೊಂಡಂಗೆ ಮಾಡ್ಕೊಂಡಿದ್ದಾರೆ. ಅವ್ರಿಗೇನು ಬೇಕಾದ್ರೂ ಮಾಡ್ಕೊಳ್ಳಿ, ಅವ್ರ ಪಾರ್ಟಿ ವಿಚಾರ, ನಮಗೇನು ಅದಕ್ಕೆ ಸಂಬಂಧ ಇಲ್ಲ. ಯಾವ ಬಣ್ಣದ ಬಾವುಟಾರು ಅವ್ರು ಹಾಕ್ಕೊಳ್ಳಿ, ಯಾವ ಬಣ್ಣದ ಬಾವುಟ ಹಾಕೊಂಡ್ರು ಅವರ ರಾಜಕಾರಣದಲ್ಲಿ ಬೇಸಿಲ್ಲ, BJP ಬೇಸಿಲ್ಲ. ಅದಕ್ಕೆ BJP ಬೇಸಿ ಇವರು ಶಕ್ತಿನ ಅರಿತಾ, ಅವ್ರು ಇವ್ರು ನುಂಗ್ತಾರೋ ಇವ್ರು ಅವ್ರು ನುಂಗ್ತಾರೋ ನೋಡೋಣ. ಮಾಡ್ತಾ ಇದ್ದಾರೆ, ಡಿಸ್ಟರ್ಬೆನ್ಸ್ ಮಾಡಬೇಕು, ಲಾ ಆ್ಯಂಡ್ ಆರ್ಡರ್ ಕ್ರಿಯೇಟ್ ಮಾಡಬೇಕು, ತೊಂದರೆ ಮಾಡಬೇಕು ಅಂಥೇಳಿ ಪಾಪ ನಮ್ಮ ಹಳ್ಳಿ ಮುಗ್ಧ ಜನರನ್ನ ಸಾಮಾಜಿಕವಾಗಿ ಎಲ್ಲ ಇದು ನಮ್ಮ ಹಳೆ ಮೈಸೂರು ಅಂತಂದರೆ ಭಾಳ ಸೌಹಾರ್ದತೆಯಿಂದ ಬದುಕ್ತಾ ಇದ್ರು. ಎಲ್ಲಿ ಕಂಪ್ಲೀಟ್ ಎಲ್ಲ ಜಾತಿ ಎಲ್ಲ ವರ್ಗದವರು ಹಣ್ಣು ತಮ್ಮದಿರಂತೆ ನಡೀತಾ ಇದ್ರು. ಒಂದು ಊರು ಹಬ್ಬ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತಾರೆ ನೋಡಿದ್ದೀರಾ? ಸೊ ಮಾಡ್ತಾ ಇದ್ರು. ಈಗ ಒಂದು ಹೊಸ ಪ್ರಯೋಗ ಮಾಡ್ತಾ ಇದ್ದಾರೆ. ಅವ್ರೇನು ಬೇಕಾದ್ರೂ ಮಾಡ್ಕೊಳ್ಳಿ. ನೋಡಿಯಪ್ಪ, ಪಂಚಾಯತಿಯವರು ಕೇಳ್ಕೊಂಡಿದ್ದಾರೆ, ನಾವು ರಾಷ್ಟ್ರಧ್ವಜ ಕನ್ನಡ ಧ್ವಜ ಬಿಟ್ಟು ಯಾವುದೂ ಹಾರಿಸೋದಿಲ್ಲ ಅಂತ. ಮುಚ್ಚಳಿಕೆನೂ ಬರ್ಕೊಟ್ಟಿದ್ದಾರೆ, ಹೇಳಿದ್ದಾರೆ. ನಾವು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಬೇಕು, ಕನ್ನಡ ಧ್ವಜಕ್ಕೆ ಗೌರವ ಕೊಡಬೇಕು ಅಂತೇಳಿ ನಾವು ಮಾಡಿದ್ದೇವೆ. ಈಗ ನಾಮ ಫಲಕ ಕೂಡ ನಾವು ವಾಪಸ್ಸು ಹಾಕಬೇಕು ಅಂತ ಕಾನೂನೇ ಮಾಡಿದ್ದೀವಿ, ಆರ್ಡಿನೆನ್ಸ್ ಮಾಡು ಕಳಿಸ್ತೀವಿ. ಓಕೆ, ಬಟ್ ಮೂಲ ವಿಚಾರ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡಿದ್ದು, ಗ್ರಾಮ ಪಂಚಾಯಿತಿಯಲ್ಲಿ ಕೊಟ್ಟಿರ್ತಕ್ಕಂಥ ಅನುಮತಿ ಪತ್ರ ಏನಿದೆ ಅದನ್ನು ಉಲ್ಲಂಘನೆ ಮಾಡಿದ್ದಾರೆ ಇವರು. ಸರ್ಕಾರಿ ಜಾಗದಲ್ಲಿ ನಾವು ರಾಷ್ಟ್ರಧ್ವಜ ಕನ್ನಡ ಧ್ವಜವನ್ನು ಹಾರಿಸ್ತೀವಿ ಅಂದರೆ ನಾವು ಯಾರೂ ಅಡ್ಡಿಪಡಿಸ್ತಾ ಇರಲಿಲ್ಲ. ಸರ್ಕಾರಿ ಜಾಗದಲ್ಲಿ ಹನುಮತ್ ಧ್ವಜ ಹಾರಿಸಿರ್ತಕ್ಕಂಥದ್ದು, ನಾವು ಹನುಮನ ಭಕ್ತರೇ, ಬಟ್ ಕಾನೂನು ರೀತಿ ನಡ್ಕೊಳ್ಬೇಕು ಅನ್ನೋದು ಅವರ ವಾದ.